ಸಮಾಜಕ್ಕೆ ಸೊಗಸನ್ನು ಕೊಡುವಂತಹದ್ದು. ಮೇಘದಿಂದ ಇಳೆಯೊಡನೆ ಮಳೆಯ ಅನುಸಂಧಾನ ಆಗದೆ ಹೋದರೆ ಬದುಕು ಪಲ್ಲವಿಸೋದಿಲ್ಲ. ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ಅಧಿಕಾರಿಗಳು ಅನುಸಂಧಾನ ಆಗದೆ ಹೋದರೆ ಬದುಕು ಪಲ್ಲವಿಸೋದಿಲ್ಲ. ಹಾಗಾಗಿ ಸರ್ಕಾರ ಮತ್ತು ಜನಸಾಮಾನ್ಯರ ನಡುವೆ ಅಧಿಕಾರಿಗಳ ಅನುಸಂಧಾನದಿಂದ ಮಾತ್ರ ಒಂದು ಹೊಳಿತು ಸಮಾಜಕ್ಕೆ ಫಲಿಸ್ತಾ ಹೋಗ್ತದೆ. ಯಾರು ಸಮಾಜಮುಖಿಯಾಗಿ ಅಧಿಕಾರ ಸ್ವೇಚ್ಛಾಚಾರದ ವೇದಿಕೆಯಲ್ಲ, ಸೇವೆಯ ಕರ್ಮಭೂಮಿ, ಜನಸಾಮಾನ್ಯರ ಸೇವೆಗೆ ಸಿಕ್ಕಿದ ಸುವರ್ಣಾವಕಾಶ ಎನ್ನುವ ತಾಧ್ಯಾತ್ಮ ಭಾವದಿಂದ ಸಮಾಜದೊಡನೆ ಅನುಸಂಧಾನ ಮಾಡಿ ಅಧಿಕಾರವನ್ನು ನಿರ್ವಹಿಸಿದ್ರು ಅಂತವರ ಸಮಾಜ ಅವರ ನಿವೃತ್ತಿಯ ನಂತರವೂ ಎದೆಯಲ್ಲಿ ಇರಿಸಿಕೊಂಡು ಪೂಜನೀಯ ಸ್ಥಾನವನ್ನ ಕೊಡ್ತಾರೆ. ಅಂತ ಅನೇಕ ಜನ ಪ್ರಾತಸ್ಮರಣೀಯ ಉಳಿದಿದ್ದಾರೆ. ಇವತ್ತು ನಮ್ಮ ಹೇಮಂತ್ ಕುಮಾರ್ ಸಾಹೇಬರು ರಿಟೈರ್ ಆದರು. ಅವರಿಗೆ ನಾವು ಸೆಂಡ್ ಆಫ್ ಅಂತ ಒಂದು ಫಂಕ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಡೌಟ್ ಇತ್ತು, ನಮ್ಮ ಟ್ರಾನ್ಸ್ಪೋರ್ಟ್ ಸಾಹೇಬರು ಮೀಟ್ ಮಾಡ್ತೀವ ಇಲ್ವಾ ಅಂತ. ನೋಡಿ, ಎಲ್ಲರೂ ಇಲ್ಲೇ ಬಂದು ಕೂತಿದ್ದಾರೆ, ನಿಮ್ಮ ಜೊತೆಯಲ್ಲೇ ಇದ್ದಾರೆ. ಯಾಕೆಂದರೆ ನಾವು ಯಾವತ್ತೂ ಹೋದಾಗಲೂ ಪ್ರತಿಯೊಬ್ಬರು ನಮಗೆ ಸ್ಪಂದಿಸ್ತವ್ರೆ. ಆಮೇಲೆ ನಾವು ಯಾವುದೇ ವಿಷಯ ತಗೊಂಡೋಗಿ ಮಾತಾಡಿದಾಗ ಚರ್ಚೆ ಮಾಡಿ ನಮ್ಮ ಜೊತೆ ಕೋಆಪರೇಟ್ ಮಾಡಿದ್ದಾರೆ. ಇದು ಎಷ್ಟೋ ಸ್ಟೇಟ್ಗಳಲ್ಲಿ, ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ, ಎಷ್ಟೋ ಸ್ಟೇಟ್ಗಳು ನನ್ನ ಹತ್ರ ಬರ್ತಿದ್ದಾರೆ, ಈಗ ಮಾತಾಡ್ತಾರೆ, ಸರ್ ಹಿಂಗೆ ಹಂಗೆ ಅಂತಾರೆ. ಬಟ್ ನಾನು ಹೇಳಿದೆ, ಬನ್ನಿ ನಮ್ಮ ಕಮಿಷನರ್ ಹತ್ರ ಕರ್ಕೊಂಡು ಹೋಗೋಣ. ನಾನು ನಮ್ಮ ಸಾಹೇಬರಿಗೆ ಹೇಳ್ತೀನಿ, ಎಷ್ಟೋ ಸ್ಟೇಟ್ಗಳವ್ರು ಹೇಳ್ತಾರೆ ನಮ್ಗೆ ಯಾರು ಸ್ಪಂದಿಸಲ್ಲ, ನಮಗೆ ಮೀಟ್ ಮಾಡಕ್ಕೆ ಬಿಡಲ್ಲ ನಮ್ದು. ಬಟ್ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಆ ಥರ ಇಲ್ಲ. ನಾವು ಎಷ್ಟೋ ಸಲ ನೀವು ಹೋಗಿದ್ದೀರ, ಈಗ ಪ್ರತಿಯೊಬ್ಬರಿಗೂ ಸ್ಪಂದನೆ ಮಾಡಿ ಅವ್ರಿಗೆ ಟೈಮ್ ಇದ್ದಾಗ ನಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮಾಡ್ತಿರುವಂಥ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೆಮ್ಮೆಯಿಂದ ನಾವು ಹೇಳ್ಕೊಬೋದು. ನಮ್ಮ 4 ಜನ ಸಾಹೇಬರಿಗೆ ಕೂತಿದ್ದಾರೆ, ಹೆಮ್ಮೆಯಿಂದ ಹೇಳ್ಕೊಬೋದು ಈ ಮಾತು. ಈ ಥರ ಕೋಆಪರೇಟ್ ಮಾಡಿ ನಮಗೆ ಸ್ಪಂದಿಸಿ ಕಷ್ಟ ಸುಖಗಳನ್ನು ಡಿಸ್ಕಸ್ಸು ಮಾಡ್ತೀವಿ, ಜೊತೆಯಲ್ಲೂ ಇದು ಮಾಡ್ತೀವಿ. ನಾವು ಫೈಟ್ ಅಂತೂ ಮಾಡ್ತಾನೆ ಇರ್ತೀವಿ, ಅದಕ್ಕೂ ಸ್ಪಂದಿಸ್ತಾರೆ ಅವರು. ಆಯ್ತಪ್ಪ ನೀವು ಫೈಟ್ ಮಾಡ್ತೀವಿ, ಅದಕ್ಕೂ ಸ್ಪಂದಿಸ್ತಾರೆ. ಹೇಮಂತ್ ಕುಮಾರ್ ಸಾಹೇಬರು ನಮ್ಮ ಹಾಸನ ಜಿಲ್ಲೆಯವರು. ಯಾಕೆಂದರೆ ಅಷ್ಟು ಪ್ರೌಢಲ್ಲಿ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಸಹ ಹಾಸನ ಜಿಲ್ಲೆಯವರು. ಅದಕ್ಕಿಂತ ಮುಖ್ಯವಾಗಿ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ಬಹುಶಃ ಒಂದು 6 months ಅವರು ವ್ಯಾಸಂಗನ ಮಾಡಿದರು. ಅದೇ ಊರಿನಲ್ಲಿ ನಾನು ಸಹ ವ್ಯಾಸಂಗ ಮಾಡಿದೆ PUC ವರೆಗೆ. ಅದು ಇಲಾಖೆಗೆ ಸೇರಿದ ಮೇಲೆ ಗೊತ್ತಾಯ್ತು ನಮಗೆ. ಮುಖ್ಯವಾಗಿ ನಾನು ಮೈಸೂರಲ್ಲಿ, ಅದಕ್ಕಿಂತ ಮುಂಚೆ ಮಂಡ್ಯದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಕೆಲಸ ಮಾಡಬೇಕಾದ್ರೆ, RTO ಆಗಿ ಕೆಲಸ ಮಾಡಬೇಕಾದ್ರೆ ಕಂಪ್ಯೂಟರೈಸೇಷನ್ ಬಗ್ಗೆ ಅವಾಗಿನ ಚಿಂತನೆಗಳು ನಡೀತಾ ಇದೆ. ನಮ್ಮ ಅಯ್ಯಪ್ಪ ಸಾಹೇಬರು ತಮಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ಇನಿಷಿಯೇಟ್ ಮಾಡಿದರು ನಾರ್ತ್ನಲ್ಲಿ, ಅಂದರೆ RTO ನಾರ್ತ್ನಲ್ಲಿ ಇನಿಷಿಯೇಟ್ ಮಾಡಿದ್ರು. ಅದನ್ನು ಮುಂದುವರಿಸಿದ ಹಾಗೆ ಇವರು ಪ್ರತಿಯೊಂದು ಆಫೀಸಲ್ಲೂ ಸಹ ಆ ಕಂಪ್ಯೂಟರೈಸೇಷನ್ ಅನ್ನೋದನ್ನು ತರಲೇಬೇಕು ಅನ್ನೋ ಆಟದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ಬಹಳಷ್ಟು. ಹೇಮಂತ್ ಕುಮಾರ್ ಅವರ ಇನ್ನೊಂದು ಮುಖ್ಯವಾದ ಅಂಶ ಅಂತಂದರೆ, ನನ್ನ ಅನುಭವದಲ್ಲಿ ನಾನು ರಾಜಾಜಿನಗರದಲ್ಲಿ ಕೆಲಸ ಮಾಡ್ತಿದ್ದೆ. ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ದಿನ ಮಾತ್ರ ಇವರು DCT ಆಗಿದ್ದರು, ಬ್ಯಾಂಗ್ಳೂರು DCT ಆಗಿದ್ದಾಗ ಪ್ರತಿ ಸಲ ಒಂದು 2 ವಿಸಿಟ್ ಅಷ್ಟೇ ಬಂದಿದ್ದಾರೆ ನನಗೆ. ಬಟ್ 2 ಸಲ ಬಂದಾಗಲೂ ಸಹ ಸಾರ್ವಜನಿಕರ ಬಗ್ಗೆ ಬಹಳ ಮುಖ್ಯವಾದ ಕಾಳಜಿ. ಒಂದೇ ಒಂದು ಅಂಶನ ತಮಗೆ ಹೇಳಬೇಕು ಅಂದರೆ, ಬಹುಶಃ ಅವರು ಬರ್ತಿರ್ತಾರೆ, ನಾನು ಡ್ರೈವಿಂಗ್ ಟ್ರ್ಯಾಕ್, ನಮ್ಮದು ಫಸ್ಟ್ ಶುರುವಾಗಿದ್ದು ರಾಜಾಜಿನಗರದಲ್ಲೇ ಡ್ರೈವಿಂಗ್ ಟ್ರ್ಯಾಕ್. ಆ ಡ್ರೈವಿಂಗ್ ಟ್ರ್ಯಾಕ್ನ ಇನ್ಸ್ಪೆಕ್ಟ್ ಮಾಡೋಣ ಬನ್ನಿ ಅಂತ ನನ್ನನ್ನು ಜೊತೆ ಕರ್ಕೊಂಡು ಹೋದರು. ಆ ಟ್ರ್ಯಾಕ್ನಲ್ಲಿ ನೋಡ್ತಾ ಒಂದೊಂದನ್ನೇ ಲಿಸ್ಟ್ ಮಾಡ್ಕೊಂತ ಹೋದಾಗ 2 hour ಸರ್ಪ್ರೈಸ್, ಇಲ್ಲಿ ಯಾರು ಲೇಡೀಸ್ ಇಲ್ಲ. ಅಲ್ಲಿ ಒಂದೇ ಒಂದು ಟಾಯ್ಲೆಟ್ ಇತ್ತು, ಬಟ್ ಒಂದು 4-5 ಜನ ಲೇಡೀಸು ಕೆಲಸ ಮಾಡ್ತಾ ಇದ್ರು. ಅವ್ರು ನನಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದ, ಮೂರ್ತಿ ಇನ್ನೊಂದು ಟಾಯ್ಲೆಟ್ ಆಗಲೇಬೇಕು, ಇಲ್ಲಿ ನಾವು ಕೇರ್ ಮಾಡ್ಬೇಕಾಗಿದೆ, ಸಾರ್ವಜನಿಕರು ಇಷ್ಟು ಜನ ಲೇಡೀಸ್ ಬರ್ತಾ ಇದ್ದಾರೆ, ಇದು ನಮಗೆ ಶೇಮು, ಅವ್ರಿಗೆ ಶೇಮ್ ಅಲ್ಲ, ನಮಗೆ ಶೇಮು, ಏನು ಮಾಡೋಣ. ಇಮಿಡಿಯೇಟಾಗಿ ಅವರೇ
ಯೋಚನೆ ಮಾಡಿಬಿಟ್ಟು ಏನಿದ್ರು ಅವರು ಕಂಪ್ಯೂಟರ್ ಇಂಜಿನಿಯರ್ ಇದ್ದಿದ್ದರಿಂದ ಕಂಪ್ಯೂಟರ್ ನಾಲೆಜ್ ಇದ್ದಿದ್ದರಿಂದ ಅಲ್ಲೇ ಒಂದು ಪ್ರಿಂಟ್ಔಟ್ ತೆಗೆದು ಆ ಜೆಂಟ್ಸ್ ಟಾಯ್ಲೆಟ್ ಅನ್ನೋ ಬೋರ್ಡನ್ನು ತೆಗೆದುಬಿಟ್ಟು ಲೇಡೀಸ್ ಟಾಯ್ಲೆಟ್ ಅಂತ ಹಾಕಿದ್ರು. ಸರ್ ಇದೇನು ಸರ್ ಇದು, ಜೆಂಟ್ಸು ಎಲ್ಲರೂ ಹೋಗ್ತಾರೆ ಬಿಡ್ರಿ, ವಿಲ್ ಟೇಕ್ ಕೇರ್ ಆಫ್ ದೆಮ್, ಲೇಡೀಸನ್ನ ಫಸ್ಟ್ ನಾವು ನೋಡ್ಕೋಬೇಕಾಗುತ್ತೆ, ಎಲ್ಲೂ ಹೋಗ್ಬೇಕಾಗಲ್ಲ, ಬೈಕೊಂಡು ಹೋಗ್ತಾರೆ. ಹಾಗಾಗಿ ಅವರ ಒಂದು ಸಮಯ ಪ್ರಜ್ಞೆ ಮತ್ತೆ ಸಾರ್ವಜನಿಕರ ಮೇಲೆ ಮುಖ್ಯವಾಗಿ ಮಹಿಳೆಯರ ಬಗ್ಗೆ ಇದ್ದಂಥ ಕಾಳಜಿ ಅವತ್ತು ನಮಗೆ ಅದನ್ನಿಸ್ತು. ಮುಂದಿನ ದಿನಗಳಲ್ಲೂ ಸಹ ನಾವು ಎಲ್ಲೇ ಟಾಯ್ಲೆಟ್ ಕಟ್ಟಿದ್ರು ಡಿಸೈಡೆಡ್ 2 ಟಾಯ್ಲೆಟ್ ಇರಲೇಬೇಕು ಅಂತ. ಇತ್ತೀಚೆಗೆ ಇನ್ನೂ ಒಂದು ಸೇರಿದೆ ಫಿಸಿಕಲಿ ಅದರ್ವೈಸ್ ಏಬಲ್ ಅಂಥವ್ರಿಗೂ ಸಹ ಅಂಥ ಕೆಲಸಗಳು ಸಹ ಆಗ್ತಾನೆ ಇತ್ತೀಚಿನ ದಿನಗಳಿಗೆ. ಸುಮಾರು 33 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. ಹಾಗೆ ಸಾರ್ವಜನಿಕರಿಗೂ ಎಷ್ಟು ಒಳ್ಳೆ ಕೆಲಸಗಳು ಮಾಡಿರ್ತಾರೆ ಅನ್ನೋದು ಕೂಡ ಇದೆ. ನಾನು ನಾ ಕಂಡಂತೆ ಹೇಮಂತ್ ಕುಮಾರ್ ನಂತರ ಹೇಳಬೇಕು ಅಂತ ಹೇಳಿದ್ರೆ, ನಾವು 1998ರಲ್ಲಿ ಸಾರಿಗೆ ಇಲಾಖೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಬರ್ತೀವಿ. ಬಂದಾಗ ಅವರು ಕೂಡ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗ್ತಾರೆ. ಸ್ವಲ್ಪ ದಿನದಲ್ಲೇ ಡೆಪ್ಯೂಟಿ ಕಮಿಷನರ್ ಆಗಿ ಮತ್ತು ಜಾಯಿಂಟ್ ಕಮಿಷನರ್ ಆಗಿ ಪ್ರಾದೇಶಿಕ ಕಮಿಷನರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಪ್ರತಿಯೊಂದರಲ್ಲೂ ಪ್ರತಿ ವಿಷಯದಲ್ಲೂ ಕೂಡ ನಾವೇನು ಮುಟ್ತಾನೆ ಎಲ್ಲ ಗೊತ್ತಾಗಲ್ಲ, ಅಥವಾ RTO ಬಂದ ತಕ್ಷಣ ಎಲ್ಲ ಗೊತ್ತಾಗಲ್ಲ. ಅವರು ಅನುಭವದಿಂದ ಕೆಲವೊಮ್ಮೆ ನಾನು ಕೂಡ ಕಲಿತಿದ್ದಿದೆ. ಏನಾದ್ರು ಡಿಸ್ಕಷನ್ಗೆ ಅಥವಾ ನಾವು ಕೆಲವು ಫೀಲ್ಡಲ್ಲಿ ಕೆಲಸ ಮಾಡೋರು ಸರ್ ಇದು ಹೀಗೆ ಹೇಗೆ ಮಾಡೋದು ಅದಕ್ಕೆ ಸೊಲ್ಯೂಷನ್ಸು ಕೊಟ್ಟಿದ್ದಿದೆ. ಈವನ್ ನಾನು ಇಲ್ಲಿಗೆ ಬಂದಾಗಲೂ ಕೂಡ ಅಡ್ಮಿನ್ ಆಗಿ ಬಂದಾಗಲೂ ಕೂಡ ನಾನು ಕೆಲವು ಹಠಾತ್ತಾಗಿ ಬಂದೆ. ಅದ್ರ ವಿಷಯ ಬೇರೆ ಥರ ಇದೆ. ಬಂದಾಗಲೂ ಕೂಡ ನನಗೆ ಯಾವುದೇ ಥರದ ತೊಂದರೆ ಆಗ್ದಂಗೂ ಕೂಡ ಅಲ್ಲೂ ಕೂಡ ಅವರ ಅನುಭವವನ್ನು ಹಂಚಿಕೊಂಡು ನಾವು ಈ ಥರ ಮಾಡಿದ್ದೀವಿ ಆಗುತ್ತೆ ಹೀಗೆ ಮಾಡೋಣ ಹೇಳಿ ಕೆಲವು ವಿಷಯಗಳನ್ನು ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಸರ್ ಅವೆಲ್ಲ ವಿಷಯಗಳಿಗೂ ನಾನು ಅಭಾರಿಯಾಗಿದ್ದೇನೆ. ಹಾಗೆ ಚೆನ್ನಾಗಿರೋದು ಸುಮಾರು ಇಂಥ ಸಂದರ್ಭ ಸಿಕ್ಕಿರಲಿಲ್ಲ ಅವ್ರನ್ನ ಇದು ಮಾಡೋಕ್ಕೆ. ಹಿರಿಯರು ನನಗೆ ಈ 86 ವರ್ಷ ಅಂತ ಕೇಳಿದ ತಕ್ಷಣ ನನಗೊಂಥರ ಅನ್ನಿಸ್ತು. 86 ವರ್ಷದಲ್ಲಿ ನೀವು ರೆಡ್ಡಿಯವರು 3 ವರ್ಷ ಬಾಳ್ಬೇಕು, ಹಂಗೆ ಇದ್ದೀರಾ ನೀವು 3 ವರ್ಷ ಬಾಳೋ ಥರ ಹೆಂಗಾಗೆ ಇದ್ದೀರಾ. ನಿಮ್ಮ ಜವಾಬ್ದಾರಿಗಳಿಂದ ಸ್ವಲ್ಪ ಕಳಚ್ಕೊಂಡು ಆರಾಮಾಗಿ ಓಡಾಡಿಕೊಂಡು ವಾಕ್ ಮಾಡಿಕೊಂಡು ಕೆಲಸ ಮಾಡಿ. 2.5 ಲಕ್ಷ ಒಂದು ತಿಂಗಳಿಗೆ ನಾವು ಕೊಡ್ತಾ ಇದ್ದೀವಿ ಅಂದರೆ 30 ಲಕ್ಷದವರೆಗೂ ನಾವು ಲೈಸೆನ್ಸ್ಗಳನ್ನ ಆನ್ಲೈನಲ್ಲಿ ಕೊಡ್ತಾ ಇದ್ದೀವಿ. ಅನುಕೂಲ ಏನು ಸರ್ ಅಂತ ನೀವು ಹೇಳ್ಬೋದು. ಸೊ ಇದು ತುಂಬ ದಿನ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಸೊ ಎಲ್ಲ ಕೊಟ್ಬಿಡ್ತೀರಾ ಅಂತ. ಏನಂತಂದ್ರೆ ನಮ್ಮ ಆಫೀಸಿಗೆ ಅವ್ರು ಬರೋಕ್ಕಿಂತ ಮುಂಚೆ ನೀಟಾಗಿ ಕಲ್ತ್ಕೊಂಡು ಬರಲಿ ಅಂತ ಲರ್ನರ್ ಲೈಸೆನ್ಸನ್ನ ಕೊಟ್ಟಿರ್ತೀವಿ. ಡ್ರೈವಿಂಗ್ ಟೆಸ್ಟ್ ಮಾಡಬೇಕಾದ್ರೂ ಕೊಡ್ತೀವಿ. ಸೊ ಟೆಸ್ಟ್ ಮಾಡ್ತೀವಿ. ನೀವು ಹೇಳ್ಬೋದು ಸರ್ ಸಿಸ್ಟಮ್ ಇಷ್ಟೆಲ್ಲ ಮಾಡಿದ್ರು RTO ಆಫೀಸ್ ಸರಿ ಇಲ್ಲ, ಅವರು ತೊಂದರೆ ಮಾಡ್ತಾರೆ, ಬೇಕಂತ ಫೇಲ್ ಮಾಡ್ತಾರೆ ಅಂತ ಏನು ಮಾಡಿದ್ರು ಡ್ರೈವಿಂಗ್ ಟ್ರ್ಯಾಕ್ ಅಂತ ಮಾಡಿದ್ವಿ. ಸೆನ್ಸಾರ್ ಹಾಕ್ತೀವಿ, ಅದರಲ್ಲಿ ಯಾರು ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು ಪಾಸ್ ಆಗ್ತಾರೆ. ಸರ್ ಈಗಲೂ ತಾಪತ್ರೆ ಸರ್ ಅಂತಾರೆ, ಯಾರು ಹೋದ್ರೆ ನಮಗೆ ಪಾಸ್ ಮಾಡೋಲ್ಲ, ಬೇಕು ಅಂತ ಫೇಲ್ ಮಾಡ್ತಾರೆ. ಆದರೆ ನಾನು ಅಧಿಕಾರಿಯಾಗಿ ಇಷ್ಟು ವರ್ಷ ಸೇವೆ ಮಾಡಿದ ಮೇಲೆ ನನಗೆ ಸಮಾಧಾನ ಏನಂದರೆ, ಯಾರು ಕರೆಕ್ಟಾಗಿ ಕಾನ್ಫಿಡೆಂಟಾಗಿ ಡ್ರೈವ್ ಮಾಡ್ತಾರೆ ಅವರಿಗೆ ಫೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸಿಸ್ಟಮಲ್ಲೇ ಪಾಸ್ ಮಾಡಿ ಕಳಿಸ್ಬಿಡ್ತು. ಎಲ್ಲೋ ಒಂದು ಚೂರು ಹಿಂದೆ ಮುಂದೆ ಹೋಗೋದಕ್ಕೆ ಏನಾದ್ರು ತಪ್ಪಾಗಿ ಸ್ವಲ್ಪ ಕಾನ್ಫಿಡೆನ್ಸ್ ಇಂದಲೇ ಇದ್ರೆ ಇನ್ಸ್ಪೆಕ್ಟರ್ಗಳು ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಬೋದು. ಬಟ್ ನಾನು ತುಂಬ ಮುಂದೆ ಹೋಗಿದ್ದೀನಿ ಅಂತ ಹೇಳೋದಿಲ್ಲ. ನನ್ನ ಕೈಲಾದಷ್ಟು ಮಟ್ಟಿಗೆ ಸಾರ್ವಜನಿಕರಿಗೆ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕತೆಯಿಂದ ಆಡಳಿತ ಕೊಡಬೇಕು ಅಂತ ನಾನು ಇದುವರೆಗೂ ಟ್ರೈ ಮಾಡಿದ್ದೀನಿ. ಇದಾದ್ಮೇಲೆ
ಸಣ್ಣ ನೀವು ಹೇಳ್ಬೋದು, ಮೊದಲು 3 ತಿಂಗಳಿತ್ತು, 3 ತಿಂಗಳಿಗೆ 15 ದಿನ ಗ್ರೇಸ್ ಪೀರಿಯಡ್ ಇತ್ತು ಟ್ಯಾಕ್ಸ್ ಕಟ್ಟಲಿಕ್ಕೆ, ಅದನ್ನು 1 ತಿಂಗಳು ಮಾಡಿದೆ. ಅದು ಕೋವಿಡ್ ಟೈಮ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಂತ. ಕೆಲವು ಬಸ್ ಆಪರೇಟರ್ಗಳು ತುಂಬಾ ಟ್ಯಾಕ್ಸ್ ಕಟ್ತಿದ್ರು, ಅವ್ರು 3 ತಿಂಗಳಿಗೆ ಕಟ್ಟಬೇಕಿತ್ತು, ತುಂಬಾ ಆಗೋದು. ಅದಕ್ಕೆ ಏನು ಮಾಡಿದೆ, ಆ 3 ತಿಂಗಳು ಒಂದೊಂದು ತಿಂಗಳು ಕಟ್ಟಂಗೆ ಮಾಡಿದೆ. ಸೊ ಅದೊಂದು ಅವರಿಗೆ ಸ್ವಲ್ಪ ರಿಲೀಫ್ ಸಿಕ್ತು. ಸೊ ಇಷ್ಟು ಕೆಲಸವನ್ನ ಮಾಡಿದ್ದೇನೆ. ಇದೆಲ್ಲ ನಾನು ಒಬ್ಬನೇ ಮಾಡಿದ್ದೇನೆ ಅಂತ ಹೇಳೋಕ್ಕಾಗೋದಿಲ್ಲ. ಈ ಥರ ನಮ್ಮ ಉಮಾಶಂಕರ್ ಅವರು, ಮಲ್ಲಿಕಾರ್ಜುನ್ ಅವರು, ಮೂರ್ತಿಯವರು, ನನಗೆ ಅಧಿಕಾರಿಗಳು, ಇಡೀ ಇಲಾಖೆಯಲ್ಲಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಸಹಕಾರ ಇಲ್ಲದ್ರೆ ನಾನು ಮಾಡೋಕ್ಕಾಗೋದಿಲ್ಲ. ಯಾವುದೇ ನೀವು ಹೇಳ್ಬೋದು ಏನೇನೋ ಮಾಡಿದ್ದಾರೆ, ಮೋದಿನೂ ಏನೂ ಮಾಡೋಕ್ಕಾಗಲ್ಲ. ಅವರ ಜೊತೆಗೆ ಅಧಿಕಾರಿಗಳು, ಅವರ ಸಹೋದ್ಯೋಗಿಗಳು ಜೊತೆ ಇದ್ರೆ ಮಾತ್ರ ಕೆಲಸ ಮಾಡೋಕ್ಕಾಗೋದು, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಅಷ್ಟೇ. ಅದಕ್ಕೋಸ್ಕರ ನಾನು